ಎಲ್ಲರಿಗೂ ನಮಸ್ಕಾರ, ಅತ್ಯಂತ ಸ್ವಾಗತ. ಜೈ ಕರ್ನಾಟಕ ಮತ್ತು ಜಾಯ್ ಕರ್ನಾಟಕ. ಇವತ್ತು ನಾನು ಲದಾಖಲ್ಲಿ ಇದ್ದೀನಿ. ನಮ್ಮ ಹಿಂದೆಗಡೆ ನೋಡ್ಬೋದು, ಅವರು ಏನು ಗೊತ್ತಾ, ಇದು ಲದಾಖಲ್ಲಿ ಈ ಗಿಟಾರ್ ಥರ ಅದಕ್ಕೆ ಕೊಪ್ಪಂಗ್ ಇರ್ತಾರೆ, ಅದ್ರದ್ದು ಒಂದು ಫ್ಯಾಕ್ಟ್ರಿ, ಚಿಕ್ಕದು ಫ್ಯಾಕ್ಟ್ರಿ ಇದೆ ಅವ್ರ ಮನೆಯಲ್ಲಿ ಕೂಡ. ಅದ್ರ ಜೊತೆ ಬೇರೆ ಬೇರೆ ಈ ಥರ ಇವರು ಮಾಡ್ತಾರೆ. ಇವರು ಎಷ್ಟನೇ ಕ್ಲಾಸ್ ಓದಿತ್ತು ಅಂತ ನಿಮಗೆ ಗೆಸ್ ಮಾಡಿ. ಬರೀ ವಿಚ್ ಕ್ಲಾಸ್ ಸರ್? ಕ್ಲಾಸ್ ಸ್ಟಿಲ್ ಕ್ಲಾಸ್ 5. 5ನೇ ಕ್ಲಾಸ್ ತನಕ ಬರೀ ಓದಿದ್ದಾರೆ ಈಗ ಮಕ್ಕಳು. ಯಾಕೆಂದರೆ ಸುಮಾರು ನಾವು ಎಲ್ಲ ಡಿಗ್ರಿ ಮಾಡಿಕೊಂಡು ಕಾಲೇಜ್ ಮಾಡಿಕೊಂಡು ಎಲ್ಲ ಓದಾದ್ಮೇಲೆ ಸುಮಾರು ಜನಕ್ಕೆ ಕೆಲಸ ಸಿಗಲ್ಲ. ಆಮೇಲೆ ಫುಲ್ ಟೆನ್ಷನ್ ಮಾಡ್ತಾರೆ, ಡಿಪ್ರೆಷನ್ನಲ್ಲಿ ಹೋಗ್ಬಿಟ್ಟು ಬೇರೆ ಬೇರೆ ಟೆನ್ಷನ್ ತಗೊಂಡು ಸುಮ್ಮನೆ ಲೈಫ್ನ ಸ್ಪಾಯಿಲ್ ಮಾಡ್ತೀರ ಅಲ್ವಾ. ಅದಕ್ಕೆ ಇವರು ದೊಡ್ಡ ಎಕ್ಸಾಂಪಲ್. ಈ ಥರ ಸುಮಾರು ಲದಾಖಲ್ಲಿ ಜನಗಳು ಇದ್ದಾರೆ, ಯಾರು ಅಷ್ಟು ಓದಿಲ್ಲ, ಆದರೆ ಅವ್ರದ್ದು ಕೆಲಸ ನೋಡ್ಬಿಟ್ಟು ನಿಮಗೆ ಅವ್ರಕ್ಕಿಂತ ಇದು ಸಿಗುತ್ತೆ. ಸೊ ನೀವು ನೋಡಿ, ನಾನು ಅವ್ರನ್ನ ಏನು ಮಾಡಿತ್ತು ಅದು ತೋರಿಸ್ತೀನಿ. ಮೊದಲನೇ ವರ್ಷ ಇವರು ಶುರು ಮಾಡಿತ್ತು, ಆವಾಗ ನಾನು ವಿಡಿಯೋ ಮಾಡಿದೆ. ಯಾಕೆಂದರೆ ನಮ್ಮ ಲದಾಖ್ ಭಾಷೆಯಲ್ಲಿ ಕೂಡ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಅದು ವಿಡಿಯೋ ವೈರಲ್ ಆಯಿತು. ಆಮೇಲೆ ನೆಕ್ಸ್ಟ್ ಡೇಯಿಂದ ಅವ್ರಿಗೆ ಡಿಮಾಂಡ್ ಬರೋಕ್ಕೆ ಶುರು ಆಯಿತು. ಸೊ ಈ ಸರಿ ಇನ್ನೂ ಒಂದು ಸರಿ ನಾನು ಮಾಡಿದ್ದೀನಿ. ನಿಮಗೆ ಅಷ್ಟು ಇದು ಬೇಡ ಅನಿಸುತ್ತೆ, ಬೇಕಂದರೆ ಲದಾಖ್ ಬಂದರೆ ದಯವಿಟ್ಟು ಡಿಮಾಂಡ್ ಮಾಡಿ. ನಿಮಗೆ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಸ್ಪೆಷಲಿ ಯೂತ್ಗಳಿಗೆ ಸ್ವಲ್ಪ ಇನ್ಸ್ಪಿರೇಷನ್ ಕೊಡೋಕ್ಕೆ. ಯಾಕೆಂದರೆ ಲೈಫಲ್ಲಿ ನಾವು ಓದಬೇಕು, ಅದು ಮಾತ್ರ ತುಂಬ ಇಂಪಾರ್ಟೆಂಟ್. ಆದರೆ ಕೆಲಸ ಸಿಗಲಿಲ್ಲ ಅಂದರೆ ನಾವೇ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಇರ್ತಾರೆ ಅಲ್ವಾ ಲೈಫಲ್ಲಿ. ಇವರು ಯಾರಕ್ಕಿಂತ ಕಲ್ತಿಲ್ಲ, ಅವರೇ ವಿಡಿಯೋ ನೋಡ್ಬಿಟ್ಟು ಅವರೇ ಬೇರೆ ಎಲ್ಲ ಹೆಂಗೆ ಮಾಡ್ತಾರೆ ಅಂತ ಸ್ವಲ್ಪ ನೋಡ್ಬಿಟ್ಟು ಅವರು ಶುರು ಮಾಡಿದ್ದಾರೆ. ಸೊ ನಿಮಗೆ ನಾನೀಗ ತೋರಿಸ್ತೀನಿ. ऋषि साहब, जय कर्नाटक बोलना सर. जय जगन्नाथ. जय कर्नाटक. जय कर्नाटक. ಸರ್ ನೋಡಿ, ಸೊ ಇವ್ರಿಗೆ ಕನ್ನಡ ಗೊತ್ತಿಲ್ಲ, ಆದರೆ ಹಿಂದಿಯಲ್ಲಿ ಹೇಳ್ತೀನಿ. ಕಿತ್ನಾ ಸಾಲ್ ಹೋಗ್ಯಾ ऋषि साहब आप बना के? ये साल हो गया 2 साल. 2 साल, 2 ವರ್ಷದಿಂದ ಅವರು ಮಾಡ್ತಾ ಇದ್ದಾರೆ ನೋಡಿ. ಇದಕ್ಕೆ ಕೋಪಂಗ್ ಇರ್ತಾರೆ. ಲದಾಖಿ ಲೋಕಲ್ ನೀವು ಇಂಟರ್ನೆಟಲ್ಲಿ ನೋಡ್ಬೋದು. ಇದು ತುಂಬ ಫೇಮಸ್. ಮತ್ತು ಲದಾಖ್ ಕೂಡ, ಮತ್ತು ನಮ್ಮ ಟಿಬೆಟು ಮತ್ತು ನಮ್ಮ ಸುಮಾರು ದೇಶದಲ್ಲಿ ಈ ಥರ ಫೇಮಸ್ ಇದೆ. ಸೊ ಒಂದು ಗಿಟಾರ್ ಥರ. ಆಮೇಲೆ ಅದ್ರ ಜೊತೆ ಇದು ಏನು ಗೊತ್ತಾ, ನಮ್ಮ ಬುದ್ಧಿಸ್ಟಲ್ಲಿ ಮೊನಾಸ್ಟ್ರಿಯಲ್ಲಿ ಸ್ವಾಮೀಜಿಗಳು ಪೂಜೆ ಮಾಡುವಾಗ ಹೊಡಿತಾರೆ ಅಲ್ವಾ, ಇದಕ್ಕೆ ನಮ್ಮ ಇರ್ತಾರೆ, ಅದು ಇವರು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಎಲ್ಲ ಲದಾಖಲ್ಲಿ ಎಲ್ಲ ಮನೆಯಲ್ಲಿ ಈ ಥರ ಬೇಕೇ ಬೇಕು ಒಂದು. ಸೊ ನೋಡಿ, ಇವರು ಇದು ಎಲ್ಲ ಸ್ಟಾರ್ಟಿಂಗಲ್ಲಿ ಇವರು ಈ ಥರ, ಮತ್ತು ಇವರು ಎಲ್ಲ ಏನು ಬೇಕು ಅದು. ಸೊ ऋषि साहब, आप जा सकता है सर. मैं तब तक वीडियो बनाएगा सर. ಯಾಕೆಂದರೆ ಈಗ ನಾವು ಲದಾಖಲ್ಲಿ ವ್ಲಾಗ್ ಆಲ್ರೆಡಿ ಆಯಿತು. ಆಮೇಲೆ ನಾನು ಆ್ಯಕ್ಚುಲಿ ಮನೆಯಿಂದ ಟೀ ಕುಡ್ಕೊಂಡು ಬಂದಿದ್ದೀನಿ, ಆದರೆ ಕೂಡ ಅವರು ಸುಮಾರು ಸರಿ ರಿಕ್ವೆಸ್ಟ್ ಮಾಡ್ತಾಯಿದ್ದಾರೆ ಟೀ ಕುಡ್ಕೊಂಡು ಹೋಗಿ ಅಂತ. ಸೊ ಅವರು ಒಳಗಡೆ ಟೀ ಕುಡಿಯೋಕ್ಕೆ ಹೋಗಿದ್ದಾರೆ ಈಗ, ಯಾಕೆಂದರೆ ಕನ್ನಡ ಭಾಷೆ ಅವ್ರಿಗೆ ಗೊತ್ತಿಲ್ಲ. ಸೊ ಆ ತನಕ ನಿಮಗೆ ನಾನು ತೋರಿಸ್ತೀನಿ ಇವ್ರು ಏನೇನು ಮಾಡಿತ್ತು ಅಂತ ನೋಡಿ. ಇದಾದಮೇಲೆ ನಮ್ಮ ಊರಲ್ಲಿ ಇನ್ನೂ ಸುಮಾರು ಜನ ಇದ್ದಾರೆ, ಅದು ಎಲ್ಲ ನಿಮಗೆ ತೋರಿಸ್ತೀನಿ. ಸೊ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೆ ನಮ್ಮ ವಿಡಿಯೋನ ಶೇರ್ ಮಾಡಿ. ಈಗ ಅವರು ನಮಗೆ ಟೀ ತಗೊಂಡು ಬಂದಿದ್ದಾರೆ. ಟೀ ಕುಡ್ಕೊಂಡು ಈಗ ನೆಕ್ಸ್ಟ್ ಇನ್ನೂ ಒಂದು ಮನೆ ಹೋಗಬೇಕು. ಲದಾಖಲ್ಲಿ ಗಡುಗೆ ಇದು ಇವ್ರದ್ದು ವಿಡಿಯೋ ನೋಡಾದ್ಮೇಲೆ ತುಂಬ ಡಿಮಾಂಡ್ ಮಾಡ್ತಾರೆ. ಯಾಕೆಂದರೆ ನನ್ನ ಹೆಸರು ಹೇಳಿದ್ರೆ ಸ್ವಲ್ಪ 500 ಕಡಿಮೆ ಮಾಡ್ತಾರೆ ಇವರು. ಅದು ನಮ್ಮ ಮತ್ತು ಇವನ ಜೊತೆ ಪ್ರಾಮಿಸ್. ಸ್ಪೆಷಲ್ ಚಾಯ್, कॉफी साहब. ಕಾಫಿ. ಓ ಹೋ ಹೋ ಹೋ, ಸ್ಪೆಷಲ್ ಕಾಫಿ. ಮತ್ತು ಇದು ಲೋಕಲ್ ಲದಾಖಿ
ತಿನ್ನೋಕ್ಕೆ ಬಿಸ್ಕೆಟ್ ಥರ. ಸೊ ನೋಡಿ ಇಲ್ಲಿ ಸ್ಪೆಷಾಲಿಟಿ ಏನು ಗೊತ್ತಾ, ಅವರು ಈ ಥರ ಕುಡಿತಾರೆ, ಯಾರು ಗೆಸ್ಟ್ ಬಂದರೆ ಈ ಥರ ಮಾಡಿಬಿಟ್ಟು ಗ್ಲಾಸು ಸ್ವಲ್ಪ ಬೇರೆ ಇರುತ್ತೆ ಮತ್ತು ಹಿಡಿಯೋಕ್ಕೆ ಇದು. ಸೊ ರಿಷಿ ಸಾಬ್ ये ಕನ್ನಡ का व्लॉग है. ಎಲ್ಲರಿಗೆ ಜರ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಶೇರ್ ಕರೋ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಶೇರ್ ಮಾಡಿ, ಹಾಂ ಲೈಕ್ ಮಾಡಿ. ಓ ಥ್ಯಾಂಕ್ ಯು ಸರ್. ನಮಸ್ಕಾರ ಎಲ್ಲರಿಗೆ. ಈಗ ನಾನು ಬಂದಿದ್ದೀನಿ, ನಮ್ಮ ಕಝನ್ ಅಣ್ಣ. ಸೊ ಇವ್ರು ಕೂಡ ಆಗ ನಾನು ತೋರಿಸಿದೆ ಅಲ್ವಾ, ಇವರು ಮಾಡ್ತಾರೆ ಶೂಸು. ನಮ್ಮ ಕನ್ನಡ ಭಾಷೆಯಲ್ಲಿ ಬೂಟು ಹೇಳ್ತಾರೆ ಅಲ್ವಾ, ಅದು ನಮ್ಮ ಲದಾಖಿ ಭಾಷೆಯಲ್ಲಿ ಕೂಡ ಬೂಟು ಹೇಳ್ತಾರೆ. ಸೊ ಅದು ಇವರು ಸುಮಾರು ವರ್ಷದಿಂದ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಅದು ನಾನು ಕೂಡ ನಿಮಗೆ ತೋರಿಸ್ತೀನಿ. ಈಗ ನೋಡಿ, ಇದು ಎಲ್ಲ ಇವರು ಇಲ್ಲೇ ಮನೆ ಅಲ್ಲಿ ಮಾಡ್ತಾರೆ. ಇದು ಲದಾಖಿ ಸ್ಪೆಷಲ್ ಇದು ಬೂಟುಗಳು. ಬೇರೆ ಹುಡುಗದು ಬೇರೆ. ಅಲ್ಲಿ ನೀವು ನೋಡ್ಬೋದು ಡಿಸೈನ್ ಇದೆ ಅಲ್ವಾ, ಹುಡುಗಿ ಎಲ್ಲರಿಗೆ ಸ್ವಲ್ಪ ಮೇಕಪ್ ಅಂದರೆ ಜಾಸ್ತಿ ಬೇಕು, ಡಿಸೈನ್ ಅಂದರೆ ಜಾಸ್ತಿ ಬೇಕು, ಬಟ್ಟೆ ಜಾಸ್ತಿ ಬೇಕು. ಸೊ ಹುಡುಗಿರ್ದು ಎಲ್ಲ ಜಾಗ ಅಲ್ಲಿ ಸ್ವಲ್ಪ ಸ್ಪೆಷಲ್ ಇರುತ್ತೆ. ಸೊ ಇದು ರೂಮಲ್ಲಿ ಹಿಂಗೆ ಚಳಿ ಇರುತ್ತೆ ಅಲ್ವಾ ವಿಂಟರಲ್ಲಿ. ಸೊ ಆವಾಗ ರೂಮಲ್ಲಿ ಹಾಕೋಕ್ಕೆ ಇದು. ಮತ್ತು ಅದು ಎಲ್ಲ ನಮ್ಮ ಪ್ರೋಗ್ರಾಮ್ ಫಂಕ್ಷನ್ ಮಾಡುವಾಗ ಇದು ಎಲ್ಲ ಫಂಕ್ಷನ್ ಮಾಡುವಾಗ. ಸೊ ಇದು ಎಲ್ಲ ನೀವು ನೋಡ್ಬೋದು. ಈ ಕಡೆ ಎಲ್ಲರದು ಇದು ಹುಡುಗದು ಮತ್ತು ಅದು ಚಿಕ್ಕ ಮಕ್ಕಳಿಗೆ ಅಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ಬಂದರೆ ನೀವು ಇಲ್ಲಿ ನೋಡಿ, ಇದು ಎಲ್ಲ ನೋಡಿ ಚಿಕ್ಕದು. ಇದು ಏನಪ್ಪ ಅಂದರೆ, ಇದು ಸುಮ್ಮನೆ ಲದಾಖಲ್ಲಿ ಸುಮಾರು ಟೂರಿಸ್ಟ್ಗಳು ಬರ್ತಾರೆ ಅಲ್ವಾ, ಅವ್ರು ತಗೊಂಡು ಹೋಗ್ತಾರೆ ಮನೆಯಲ್ಲಿ ಡಿಸೈನ್ಗೆ ಹಿಟ್ ಕೊಡೋಕ್ಕೆ. ಬೇರೆ ಬೇರೆ ಇವರು ಮಾಡಿದ್ದಾರೆ, ನೀವು ನೋಡಿ. ಸೊ ಲದಾಖ್ದು ಹಿಂಗೆ ಇರುತ್ತೆ. ಮತ್ತು ಇಲ್ಲೇ ಇಟ್ಬಿಟ್ಟು ಇವರು ಇಲ್ಲಿ ಮಾಡ್ತಾರೆ. ಮತ್ತು ನೀವು ವ್ಯೂ ಸ್ವಲ್ಪ ತೋರಿಸ್ತೀನಿ, ನೀವು ಇಲ್ಲಿ ನೋಡಿ. ಸೊ ಇಲ್ಲಿಂದ ವ್ಯೂ ಕೂಡ ನೋಡಿ. ಮತ್ತು ಇಲ್ಲಿ ಒಂದು ಮನೆ ನೀವು ನೋಡು, ಲದಾಖಿ ಮನೆ ಈ ಥರ ಬರುತ್ತೆ. ಸೊ ಇವರು ನಮ್ಮ ಕಝನ್ ಅಣ್ಣ, ಅವರು ಇದು ಆರ್ಚರಿ ಕೂಡ ಆಡ್ತಾರೆ. ಸೊ ಅವರು ಒಂದು ಕಾಂಪಿಟೇಷನ್ಗೆ ಹೋಗಿದ್ದಾರೆ ನಿನ್ನೆ, ಅದರಲ್ಲಿ ಸೆಕೆಂಡ್ ಪ್ರೈಸ್ ಸಿಕ್ತು. ಇವ್ರದ್ದು ಏಜ್ ತುಂಬ ದೊಡ್ಡದು, ಆದರೆ ಇವರು ಇನ್ನೂ ಗೇಮ್ಸಲ್ಲಿ ಇದೆ. ಸೊ ಕೆಲಸ ಕೂಡ ಮಾಡ್ತಾರೆ, ಗೇಮ್ಸು ಆಡ್ತಾರೆ, ಅದರಲ್ಲಿ ರನ್ನರ್ಸ್ ಅಪ್ ಬಂತು. ಸೊ ಅದಕ್ಕೆ ಇವ್ರ ಕಡೆಯಿಂದ ಇವ್ರದ್ದು ಒಂದು 4-5 ಜನರದ್ದು ಒಂದು ಟೀಮ್ ಇದೆ. ಸೊ ಅವ್ರ ಕಡೆಯಿಂದ ಊಟ ಇದೆ ಇವತ್ತು. ಸೊ ಅಲ್ಲಿ ಈಗ ನಮ್ಮ ಮಧ್ಯಾಹ್ನ ಊಟಕ್ಕೆ ಹೋಗ್ತಾ ಇದ್ದೀನಿ. ಈಗ ಅವರು ರೆಡಿ ಆಗ್ತಾ ಇದ್ದಾರೆ, ನೀವು ನೋಡ್ಕೊಳ್ಳಿ. ಇವ್ರದ್ದು ಮನೆ. ಸೊ ಮನೆ ಹಿಂದೆಗಡೆ ಇವ್ರದ್ದು ಹೆಂಡತಿ ಮತ್ತು ಮಕ್ಕಳು ಇದೆ. ಆದರೆ ಅವರು ಯಾರ್ಯಾರು ಜನಕ್ಕೆ ವಿಡಿಯೋ ಮುಂದೆ ಬರೋಕ್ಕೆ ನಾಚಿಕೆ ಆಗುತ್ತೆ ಅಲ್ವಾ, ಅದಕ್ಕೆ ಅವರು ಇಲ್ಲಿಂದ ಎಸ್ಕೇಪು. ಸೊ ನಮ್ಮಿಬ್ಬರು ಈಗ ಮಾಡ್ತಾ ಇದ್ದೀನಿ ವಿಡಿಯೋ. ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಜೈ ಕರ್ನಾಟಕ ಮತ್ತು ಜಾಯ್ ಕರ್ನಾಟಕ.